ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲಿಷ್ ಹೇಗೆ ಈಸಿಯಾಗಿ ಓದಬೇಕು ಮತ್ತು ಬರೀಬೇಕು ಎಂಬ ಸೀರೀಸ್ನಲ್ಲಿ ನಡೆಯುವ ಈ ಕ್ಲಾಸುಗಳಿಗೆ ಎಲ್ಲರಿಗೂ ಸ್ವಾಗತ. 2 ಅಕ್ಷರಗಳು ಬರುವಾಗ, 3 ಅಕ್ಷರಗಳು ಬರುವಾಗ, 4 ಅಕ್ಷರಗಳು ಬರುವಾಗ ಹೇಗೆ ಓದಬೇಕು ಎಂಬುದು ಮುಂಚಿನ ಕ್ಲಾಸಿನಲ್ಲಿ ಕಲಿತಿದೆ. ಈ ಸೀರೀಸ್ನಲ್ಲಿ ವೌವಲ್ಸಿಂದ ಸ್ವರಾಕ್ಷರಗಳಿಂದ ಉಚ್ಚಾರಣ ಓದುವಾಗ ಬರೆಯುವಾಗ ನಮಗೆ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ ಎಂಬ ವಿಷಯ ಮುಂಚಿನ ಕ್ಲಾಸ್ಗಳಲ್ಲೆಲ್ಲ ಕಲಿಸಿದೆ. ಓಕೆ, ಈಗ ಕೆಲವು ವರ್ಡ್ಸ್ 4 ಅಕ್ಷರ ಅಲ್ಲಾದರೆ 5 ಅಕ್ಷರ ಬರುವಾಗ ನಮಗೆ ಎಂಡಲ್ಲಿ ಈ ಬರಲೇಬೇಕಂತ ಹೇಳಿದರೆ ಇಲ್ಲಿ ನೋಡಿ ನಾನು NOT ನೋಟು ಬರೆದಿದೆ, ಆದರೆ NOTE ನೋಟು ಬರೆದಿದೆ. ಈ ನೋಟು ಸಾಧಾರಣವಾಗಿ ಒಂದು ವರ್ಡ್ ಆಗಿ ಉಂಟು. ಅದೇ ಥರ NOTE ಇದರ ಮೀನಿಂಗ್ ಬೇರೆ ಬೇರೆ. NOT ಎಂದು ಹೇಳಿದರೆ ಅದಕ್ಕೆ ಇಲ್ಲ ಎಂಬ ಅರ್ಥ ಬರ್ತದೆ. ಇದರಲ್ಲಿ NOTE ಹೇಳುವಾಗ ಅದು ನೋಟ್ ಬುಕ್ ಲೆಕ್ಕದಲ್ಲಿ ಬರುತ್ತದೆ, ಬರೆಯುವುದು ಬುಕ್ ಆ ಲೆಕ್ಕದಲ್ಲಿ ಬರುತ್ತದೆ. ಗೊತ್ತಾಯ್ತಾ? ಸೊ ನೋಟ್ ಬುಕ್ ಲೆಕ್ಕದಲ್ಲಿ ಬರೆಯುವಾಗ ನಮಗೆ NOT ಮಾತ್ರ ಬಂದರೆ ಸಾಧ್ಯವಾಗುವುದಿಲ್ಲ, ಅದರ ಜೊತೆ ಬರಬೇಕಿತ್ತು. ಅದೇ ಥರ ನೋಡಿ, ಹೋಮ್ ಅನ್ನು ಹೇಳುವಾಗ HOM ಮಾತ್ರ ಬಂದರೆ ಸಾಧ್ಯವಾಗುವುದಿಲ್ಲ, ಅದಕ್ಕೆ HOME. ನೋಡಿ, ಇದರಲ್ಲಿ ಬರೆದಿದ್ದು ಎಲ್ಲ ವರ್ಡ್ಸ್ 4 ಅಕ್ಷರದ ವರ್ಡ್ಸ್, ಎಲ್ಲ ವರ್ಡ್ಸ್ ಯಲ್ಲಿ ಎಂಡ್ ಆಗಿದೆ. ನೋಡಿ, ಎಲ್ಲ ವರ್ಡ್ಸ್ ಯಲ್ಲಿ ಎಂಡ್ ಆಗಿದೆ. ಗೊತ್ತಾಯ್ತಾ? ಸೊ ಒಂದೊಂದಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. COM ಕೋಮ್, ಆದರೆ ಅದಕ್ಕೆ ವರ್ಡ್ಗೆ ಮೀನಿಂಗ್ ಇಲ್ಲ. COME ಕಮ್. SOM ಬಂದರೆ ಸಮ್ ಅನ್ನು ಓದಲಿಕ್ಕೆ ಆಗುವುದಿಲ್ಲ. SOME ಸಮ್ ಅಂದರೆ ಸ್ವಲ್ಪ. DOM ಹೇಳಿದರೆ ಡೋಮ್ ಅನ್ನು ಹೇಳಲಿಕ್ಕೆ ಸರಿಯಾಗಿ ಒಂದು ಪೂರ್ಣ ವರ್ಡ್ ಆಗಿ ಪದವಾಗಿ ಹೇಳಲಿಕ್ಕೆ ಆಗುವುದಿಲ್ಲ, ಅದೊಂದು ಪೂರ್ಣ ಪದವಾಗಿ ಬರಬೇಕಾದ್ರೆ DOME ಡೋಮ್. ಇಲ್ಲಿ ನೋಡಿ, ಇದರಲ್ಲಿ ನಾನು ಹೇಳಿದ್ದು NOT ಮಾತ್ರವೇ ಪೂರ್ಣ ಪದವಾಗಿ ಬರುತ್ತದೆ. 3 ಅಕ್ಷರಗಳಿಂದ ಬರುವಾಗ ಪದಗಳು ಬರುತ್ತದೆ, ಆದರೆ ಸಹ ಇದರಲ್ಲಿ ನೋಡಿ, ಇದೆಲ್ಲ 3 ಅಕ್ಷರ ಬಂದರೆ ಪದವಾಗಿ ಬರುವುದಿಲ್ಲ. ಪದವನ್ನು ಹೇಳಿದರೆ ಅದಕ್ಕೆ ಅರ್ಥ ಇರುತ್ತದೆ, ಇದರಲ್ಲಿ ಅರ್ಥ ಬರುವುದಿಲ್ಲ. HOM ಹೇಳಿದರೆ ಅರ್ಥ ಬರುವುದಿಲ್ಲ, COM ಹೇಳಿದರೆ ಅರ್ಥ ಬರುವುದಿಲ್ಲ, SOM DOM ಇದಕ್ಕೆಲ್ಲ ಅರ್ಥ ಬರುವುದಿಲ್ಲ. ಸೊ ಹಾಗೆ ಬರೆದ ವರ್ಡ್ಸಿನ ಎಂಡಲ್ಲಿ ಒಂದು ಸ್ವರ ಅಕ್ಷರ ವೌವಲ್ ಸೇರಿಸಬೇಕು. ಗೊತ್ತಾಯ್ತಾ? ಇದರಲ್ಲಿ ನೋಡಿ, SAFE ಸೇಫ್, CAFE ಕೇಫ್, VOT ಬೋಟ್, VOTE ಬೋಟ್. ಗೊತ್ತಾಯ್ತಾ? ಅದೇ ಥರ LOVE ಲವ್, DOVE ಡವ್, MOVE ಮೂವ್, LOSE ಲೋಸ್, NOSE ನೋಸ್. NOS ಅನ್ನು ಹೇಳಿದರೆ ನೋಸ್ ಅನ್ನು ಪದಕ್ಕೆ ಅರ್ಥ ಬರುವುದಿಲ್ಲ. NOSE ಸೇರುವಾಗ ಮಾತ್ರ ಅದಕ್ಕೆ ಪದಕ್ಕೆ ಅರ್ಥ ಬರುತ್ತದೆ. LOS ಬರುವಾಗ ಅದಕ್ಕೆ ಅರ್ಥ ಇಲ್ಲ. LOSE ಲೋಸ್. ಓಕೆ, ಇಲ್ಲಿ ನೋಡಿ, CAG ಅದು CAGಗೆ ಮೀನಿಂಗ್ ಇಲ್ಲ, ಕೇಜ್ ಎಂದು ಬರಬೇಕಾದ್ರೆ CAGE. ಓಕೆ, ಇದರಲ್ಲಿ ಒಂದು ರೂಲ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನೆಂದರೆ, ಕೆಲವು ವರ್ಡ್ಸ್ ನಾವು ಓದುವಾಗ ಇದೇ ಥರ OM ಎಂದು ಹೇಳಿದರೆ ಒಂದು ಸ್ವರಾಕ್ಷರವೇ. ಅನಂತರ ಒಂದು M ಎಂದು ಹೇಳಿದರೆ ಒಂದು ವ್ಯಂಜನಾಕ್ಷರ ಬಂದಿದೆ. ಹಾಗೆ ಬರುವಾಗ ಅದು ಎಂಡ್ ಮಾಡಲಿಕ್ಕೆ ಅದನ್ನ ಜೊತೆ ಒಂದು ಬರಬೇಕು. ಅದೇ ಒಂದು ರೂಲ್ ಆಗಿ ಎಲ್ಲ ಪ್ರಾಕ್ಟೀಸಲ್ಲಿಯೇ ಬರ್ತದೆ. ಪ್ರಾಕ್ಟೀಸ್ ಇದ್ದರೆ ಮಾತ್ರವೇ ನಮಗೆ ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಪ್ರಾಕ್ಟೀಸ್ ಮಾಡೋದು ಮಾತ್ರವೇ ಇದಕ್ಕೆ ನಮಗೆ ಈಸಿ ಆಗಲಿಕ್ಕೆ ಒಂದು ಟ್ರಿಕ್ ಅಂತ ಹೇಳೋದು. ಓಕೆ, ಇಲ್ಲಿ ನೋಡಿ, ಇದು ಎಂಡಲ್ಲಿ ಬಂದ ಅಕ್ಷರಗಳು TM ಅಲ್ಲಿ ಇತ್ತದಲ್ಲ, ಬಂದಿದೆ, ನಾವು ಸೇರಿಸಿದ ಎಕ್ಸ್ಟ್ರಾ ಬಂದಿದೆ. ಇದರಲ್ಲೆಲ್ಲ ನೋಡಿ TM ಈಗೆಲ್ಲ ಬಂದಿದೆ. ಈಗೆಲ್ಲ ಬರುವಾಗ ಅದು ಸ್ವರ ಅಲ್ಲ, ವ್ಯಂಜನಾಕ್ಷರಗಳು. ಈ ವ್ಯಂಜನಾಕ್ಷರಗಳ ಬ್ಯಾಕ್ ಹಿಂದಿನದಲ್ಲಿ ಎಂದು ಬಂದಿದೆ O ಎಂದರೆ ಸ್ವರಾಕ್ಷರ ಬಂದಿದೆ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ F ಅನ್ನು ಹೇಳಿದರೆ ಮತ್ತು ಇಲ್ಲಿ S ಅನ್ನು ಹೇಳಿದರೆ ಅದೆಲ್ಲ ವ್ಯಂಜನಾಕ್ಷರವೇ, ಕನ್ಸೋನೆಂಟ್ಸ್. ಆದರೆ ಅದರ ಹಿಂದೆ ಒಂದು ಸ್ವರಾಕ್ಷರ ಬಂದಿದೆ.
ಇದರಲ್ಲಿ ಎ ಸ್ವರಾಕ್ಷರವೇ, ಓ ಸ್ವರಾಕ್ಷರವೇ. ಓಕೆ, ಹೀಗೆ ಬರುವಾಗ ಒಂದು ಸ್ವರಾಕ್ಷರ ಅನಂತರ ಒಂದು ವ್ಯಂಜನಾಕ್ಷರ ಬರುವಾಗ ಅದು ಅರ್ಥ ಸಿಕ್ಕಬೇಕಾದರೆ ಅದಕ್ಕೆ ಎಂಡಲ್ಲಿ ಯಾವುದು ಬರಬೇಕು? ಈ ಅಕ್ಷರ ಬರಬೇಕು. ಓಕೆ, ಇಲ್ಲಿ ನೋಡಿ VOT ವೋಟ್ ಬಂದಿದೆ, ಆದರೆ ಸಹ ನಮಗೆ ಅದು ಕರೆಕ್ಟಾಗಿ ಅದು ಮೀನಿಂಗ್ ಸಿಕ್ಕಬೇಕಾದ್ರೆ VOTE ವೋಟ್. ಅದೇ ಥರ ಇದು ಎಲ್ಲ ಹಾಗೆ OV, ಓ ಎಂದದು ಸ್ವರಾಕ್ಷರವೇ, ಅದರ ಜೊತೆ ಒಂದು ವ್ಯಂಜನಾಕ್ಷರ ಬಂದಿದೆ ಬರುವಾಗ ಎಂಡ್ ಮಾಡಬೇಕಾದ್ರೆ ಈ ಬರಲೇಬೇಕು. OVE, ಓವ್ನಲ್ಲ, ಇದು ಲವ್, ಡವ್, ಮೂವ್. LOVE ಲವ್, DOVE ಡವ್, MOVE ಮೂವ್. ಗೊತ್ತಾಯ್ತಾ? ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ಹೇಳಿದ ರೂಲ್ ಎಂದಂದರೆ ಇದನ್ನು ನೋಡಿ, OR ಎಲ್ಲ ವರ್ಡ್ಸ್ OR ಅಲ್ಲಿ ಸ್ಟಾಪ್ ಆಗಿದೆ. ಇದು ಸದ ನೋಡಿ OR ಅಲ್ಲಿ ಎಂಡ್ ಆಗಿದೆ, ಆಗಿದ್ದರೆ ಅದರಲ್ಲಿ ಮೀನಿಂಗ್ ಬರುವುದಿಲ್ಲ. ಸೊ ಅದರ ಜೊತೆ ಈ ಬರಲೇಬೇಕು. ಗೊತ್ತಾಯ್ತಾ? ಸೊ MOR ಮೋರ್ನ ಮೀನಿಂಗ್ ಬರುವುದಿಲ್ಲ. ಮೋರ್ನ ಓದಲಿಕ್ಕೆ ಆಗ್ತದೆ, ಕೋರ್ ಓದಲಿಕ್ಕೆ ಆಗ್ತದೆ, ಬೋರ್ ಓದಲಿಕ್ಕೆ ಆಗ್ತದೆ, ಅದರ ಮೀನಿಂಗ್ ಬರುವುದಿಲ್ಲ. ಅದರ ಮೀನಿಂಗ್ ಆಗಿದ್ದು ಒಂದು ಪದ ಬರಬೇಕಾದ್ರೆ OR ಒಂದು ಸ್ವರಾಕ್ಷರ ಮತ್ತು ಒಂದು ವ್ಯಂಜನಾಕ್ಷರ, ಅದನ್ನ ಎಂಡಲ್ಲಿ ಈ ಬರಲೇಬೇಕು. MORE ಮೋರ್, CORE ಕೋರ್, BORE ಬೋರ್. ಇದರಲ್ಲಿ FOR ಸರಿಯಾಗಿ ಉಂಟು, FOR 4, ಅದಾದರೆ FORE 4, BEFORE B4. ಇಲ್ಲಿ ನೋಡುವಾಗ OM ಬಂದಿದೆ. OM ಹೇಳುವ O ಸ್ವರಾಕ್ಷರ, M ವ್ಯಂಜನಾಕ್ಷರ. ಸೊ ಎಮ್ಮಲ್ಲಿ ಸ್ವರ ಮತ್ತು ವ್ಯಂಜನ ಬಂದ ನಂತರ ಒಂದು ಈ ಅಕ್ಷರ ಬರಲೇಬೇಕು. HOME ಹೋಮ್, SOME ಸಮ್, COME ಕಮ್. ಓಕೆ, ನೆಕ್ಸ್ಟ್ OU ಬರುವಾಗ ಅದು 2 ಅಕ್ಷರ ಉಂಟು, ಆದರೆ ಸಹ 2 ಸ್ವರಾಕ್ಷರಗಳು ಸೇರಿಸಿ ಬಂದು ಇನ್ನೊಂದು ಸ್ವರಾಕ್ಷರ ಬರ್ತದೆ. ಎಂದದು OU ಎಂದರೆ ಔ ಉಚ್ಚಾರಣ ಬರುತ್ತದೆ. ಇಲ್ಲಿ ನೋಡಿ ಔ ಉಚ್ಚಾರಣ ಜೊತೆ ಒಂದು S ಬಂದಿದೆ. ಸೊ ತನಿಷ್ಠ ನಿಲ್ಲಿಕ್ಕೆ ಆಗುವುದಿಲ್ಲ. OUS ಈ ಸೇರಲೇಬೇಕು. MOUSE ಮೌಸ್, HOUSE ಹೌಸ್. ಇದರಲ್ಲಿ OS ಬರುವಾಗ ಅದರ ಜೊತೆ ಈ ಅಕ್ಷರ ಬರುತ್ತದೆ. ಅದು ಸಾಧಾರಣವಾಗಿ 4 ಅಕ್ಷರ 5 ಅಕ್ಷರ ಲೆಕ್ಕದಲ್ಲಿಯೇ ಈ ರೂಲ್ ಸರಿಯಾಗಿ ಫುಲ್ಲಾಗಿ ಬರುವುದಿಲ್ಲ, ಆದರೆ ಸಹ ನಮಗೆ ಒಂದು ಐಡಿಯಾದಲ್ಲಿ ಹೀಗೆ ಒಂದು ರೂಲ್ ಆಗಿ ಹೇಳಲಿಕ್ಕೆ ಆಗ್ಬೋದು ಅಷ್ಟೇ. LOSE ಲೋಸ್, ROSE ರೋಸ್, DOSE ಡೋಸ್, NOSE ನೋಸ್. ಅದೇ ಥರ ಇಲ್ಲಿ ನೋಡು, ಇಲ್ಲೊಂದು A ಮತ್ತು R ಉಂಟು. AR ಒಂದು ಸ್ವರಾಕ್ಷರ ಮತ್ತು ಇನ್ನೊಂದು ವ್ಯಂಜನಾಕ್ಷರ. ಆ ವ್ಯಂಜನಾಕ್ಷರ ಬಂದರೆ ಎಂಡ್ ಮಾಡಬೇಕಾದ್ರೆ ಈ ಬರಬೇಕು. HARE ಹೇರ್, FARE ಫೇರ್, FIRE IR ಸ್ವರವೇ, ಸ್ವರ ಮತ್ತು ವ್ಯಂಜನ, ಅದನ್ನ ಜೊತೆ ಈ ಬರಬೇಕು. FIRE ಫೈರ್, HERE ಹಿಯರ್. ಇಲ್ಲಿ ಸಹ ಈ ಮತ್ತು ಆರ್ ಉಂಟು. ಒಂದು ಸ್ವರಾಕ್ಷರ ಅನಂತರ ವ್ಯಂಜನ ಬಂದಿದೆ, ಸೊ ಎಂಡ್ ಮಾಡುವಾಗ ಈ ಅಕ್ಷರ ಬರುತ್ತದೆ. HERE ಹಿಯರ್. ಇದು ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ನಾವು ಸುಮ್ಮನೆ ಹೇಳಿಬಿಟ್ಟರೆ ಆಗುವುದಿಲ್ಲ. ಡೈಲಿ ಲೆಕ್ಕದಲ್ಲಿ ಪ್ರಾಕ್ಟೀಸ್ ಮಾಡಿದರೆ ತುಂಬ ಇಂಪ್ರೂವ್ಮೆಂಟ್ ಬರುತ್ತದೆ. ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಡಿಮೆಯಾಗಿ ನಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರೆದ ವಿಷಯದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ನೆಕ್ಸ್ಟ್ ಅದೇ ಥರ ಪದಗಳು 4 ಅಕ್ಷರ ಮತ್ತು 5 ಅಕ್ಷರ ಬಂದ ಪದಗಳು ಇದೆಲ್ಲದಲ್ಲಿ ಸಹ ನಮಗೆ ಎಂಡಲ್ಲಿ ಈ ಕಾಣುತ್ತದೆ. ನೋಡಿ, ಎಂಡಲ್ಲಿ ಈ ಕಾಣಲಿಕ್ಕೆ ಮೇನ್ ರೀಸನ್ ಅಂದರೆ ಅದನ್ನ ಹಿಂದೆ ಬಂದ ಅಕ್ಷರ ಒಂದು ವ್ಯಂಜನಾಕ್ಷರ ಬಂದಿದೆ. ಇಲ್ಲಿ C ಬಂದಿದೆ. ಆ ವ್ಯಂಜನಕ್ಕೆ ಬ್ಯಾಕಲ್ಲಿ ಒಂದು ಸ್ವರಾಕ್ಷರ ಓವಲ್ಸ್ ಬಂದಿದೆ. ಸ್ವರಾಕ್ಷರ ಮತ್ತು ವ್ಯಂಜನಾಕ್ಷರ ಬಂದು ಸ್ಟಾಪ್ ಆಗುವಾಗ ಸಾಧಾರಣವಾಗಿ ಅದನ್ನ ಎಂಡಲ್ಲಿ ಒಂದು ಈ ಬರಲೇಬೇಕು. ಇಲ್ಲಿ ನೋಡಿ ACE, ಇದರಲ್ಲಿ U ಸ್ವರಾಕ್ಷರ, S ವ್ಯಂಜನಾಕ್ಷರ, ಅದರ ಜೊತೆ ಈ ಬಂದಿದೆ. ಈ ಎಂದರೆ ಸ್ವರ ಮತ್ತು ವ್ಯಂಜನ ಅನಂತರ ಎಂಡಲ್ಲಿ ಬರುವಾಗ ಈ ಎಂಡ್ ಮಾಡಲೇಬೇಕು. ಇದೇ ಥರ ನೋಡಿ, GATE ಗೇಟ್ ಬರುವಾಗ AT ಬಂದಿದೆ. A ಸ್ವರಾಕ್ಷರ, T ವ್ಯಂಜನಾಕ್ಷರ, ಅದರ ಜೊತೆ ಸ್ಟಾಪ್ ಆಗಬೇಕಾದ್ರೆ ಅದು ಪದ ಆಗಬೇಕಾದ್ರೆ ಈ ಬರಲೇಬೇಕು. ಓಕೆ, ನಾವು ಪ್ರಾಕ್ಟೀಸ್ ಮಾಡುವ. FACE ಫೇಸ್, PLACE ಪ್ಲೇಸ್,
CAUSE, cause, BECAUSE, because, WRITE, right, WHITE, white, GATE, gate, TASTE, taste, GIVE, give, LIVE, live, PLANE, plane. ಇಲ್ಲಿ ನೋಡು, ಎ ಬಂದಿದೆ, ಎನ್ ಬಂದಿದೆ. ಎ ಮತ್ತು ಎನ್ ಬರುವಾಗ ಎನ್ನಲ್ಲಿ ಎಂಡ್ ಮಾಡಬೇಕಾದರೆ ಮೀನ್ಸ್ ಅದ್ರ ಪದ ಹಾಕಬೇಕಾದ್ರೆ ಪ್ಲೇನ್ ಸ್ಪೆಲ್ಲಿಂಗಲ್ಲಿ ಇ ಬರಲೇಬೇಕು. PLANE, ಪ್ಲೇನ್, PHONE, ಫೋನ್, VASE, ವೇಸ್, CASE, ಕೇಸ್, RARE, rare, CARE, care, SURE, ಶುವರ್. ಯು ಮತ್ತು ಆರ್ ಬಂದಿದೆ. ಯು ಎಂದರೆ ಸ್ವರಾಕ್ಷರ, ಆರ್ ವ್ಯಂಜನಾಕ್ಷರ. ಸೊ ಅದು ಎಂಡ್ ಆಗಬೇಕಾದ್ರೆ ಒಂದು ಇ ಬರಬೇಕು. SURE, ಶುವರ್, PURE, ಪ್ಯೂರ್, VALUE, ವ್ಯಾಲ್ಯೂ, BRIDGE, ಬ್ರಿಡ್ಜ್, PROVE, prove, GRAPE, ಗ್ರೇಪ್. ಓಕೆ, ಇದು ಪ್ರಾಕ್ಟೀಸ್ ಮಾಡಬೇಕು. ಇದೇ ಥರ ಪ್ರಾಕ್ಟೀಸ್ ಮಾಡಿದರೆ ಮಾತ್ರವೇ ಅದಕ್ಕೆ ಇಂಪ್ರೂವ್ಮೆಂಟ್ ಬರುವುದು. ಮೇಯ್ನಾಗಿ ನಾನಿದು ಹೇಳೋದು 4 ಅಕ್ಷರ ಮತ್ತು 5 ಅಕ್ಷರ ಎಂಡ್ ಆಗುವಾಗ ಕರೆಕ್ಟಾಗಿ ಒಂದು ಮೀನಿಂಗ್ ಸಿಕ್ಕಬೇಕಾದ್ರೆ ಮೋಸ್ಟ್ ಆಫ್ ದ ವರ್ಡ್ಸಿಗೆ, ಪದಗಳಿಗೆ ನಾವು ಇ ಅಲ್ಲಿ ಎಂಡ್ ಮಾಡಬೇಕು. ಓಕೆ, ಎಂಡಲ್ಲಿ ಈ ಬರೆದ ಪದಗಳೇ ಇದು. ಇದರಲ್ಲಿ 4 ಅಕ್ಷರ ಬಿಟ್ಟು 5 ಅಕ್ಷರಗಳಿಗೆ ಬಂದಿದೆ, ಕೆಲವು 6 ಅಕ್ಷರಗಳು ಸೇರಿಸಿ. ಇದರಲ್ಲಿ ಒಂದು ವಿಷಯ ಅಂದರೆ, ಎಂಡಲ್ಲಿ ಇ ಬರುವಾಗ ಅದಕ್ಕಿಂತ ಮುಂಚೆ ನೋಡಿ, ಅದನ್ನ ಹಿಂದಿನ ಭಾಗದಲ್ಲಿ CL ಅಂದರೆ 2 ವ್ಯಂಜನಾಕ್ಷರ ಬಂದಿದೆ. DL 2 ವ್ಯಂಜನ, GL 2 ವ್ಯಂಜನ, KL 2 ವ್ಯಂಜನ. ಓಕೆ, ಹಾಗೆ ಎಂಡಲ್ಲಿ 2 ವ್ಯಂಜನಾಕ್ಷರ ಬರುವಾಗ ಅದನ್ನ ಎಂಡಲ್ಲಿ ನಾವು ಈ ಸ್ವರಾಕ್ಷರ ಸೇರಬೇಕು, ವೌವಲ್ ಸೇರಬೇಕು. ಅಂದರೆ ಇದು ಓದುವಾಗ ಹೇಗೆ ಅಂದರೆ, ಸಿಯಲ್ಲಿ ಎಂಡಲ್ಲಿ ಸಿಯಲ್ಲಿ ಬರುವಾಗ ಕಳ್ ಸ್ವರ ಪದ ಓದಬೇಕು ಎಂಬ ಉಚ್ಚಾರಣ. ಸಿಯಲ್ಲಿ ಕಳ್ ಎಂಬ ಉಚ್ಚಾರಣ ಬರಬೇಕು. CY ಸಿಯಲ್ಲಿ ಸೈಕಲ್. ಡಿಯಲ್ಲಿ ಎಂಡಲ್ಲಿ ಬರುವಾಗ CAN ಡಿಯಲ್ಲಿ ಕ್ಯಾಂಡಿಲ್. ಡಿಯಲ್ಲಿ ಡಿಲ್, CAN ಡಿಯಲ್ಲಿ ಕ್ಯಾಂಡಿಲ್. ಜಿಯಲ್ಲಿ ಬರುವಾಗ ಗಳ್, GOO ಗೂ, ಜಿಯಲ್ಲಿ ಗಿಳ್, ಗೂಗಲ್. ಕೆಯಲ್ಲಿ ಕಳ್, PICP, ಕೆಯಲ್ಲಿ ಕಳ್, ಪಿಕ್ಕಳ್. ಪಿಯಲ್ಲಿ ಪಳ್, COU, ಪಿಯಲ್ಲಿ ಕಪ್ಪಳ್. ಟಿಯಲ್ಲಿ ಟಿಲ್, TUR, ಟಿಯಲ್ಲಿ ಟರ್ಟಿಲ್. ಓಕೆ, ಇಷ್ಟು ವರ್ಡ್ಸ್ ಅಲ್ಲ, ಇದು ತುಂಬ ವರ್ಡ್, ಇದೇ ಥರ ಬೇರೆ ಬೇರೆ ವರ್ಡ್ಸ್ ಉಂಟು. ಎಲ್ಲ ಸೇರಿಸಿದರೆ ಈ ವಿಡಿಯೋ ಲೆಂತ್ ಜಾಸ್ತಿ ಆಗ್ತದೆ. ಸೊ ನಾನು ಇಲ್ಲಿ ಸ್ಟಾಪ್ ಮಾಡ್ತೇನೆ. ಇದೇ ಥರ ಓದಿ ಪ್ರಾಕ್ಟೀಸ್ ಮಾಡಬೇಕು. ಈ ರೂಲ್ಸ್ ಮತ್ತು ಟ್ರಿಕ್ಸ್ ಮನಸ್ಸಲ್ಲಿ ಅರ್ಥ ಮಾಡಿಕೊಂಡು ಇದೆಲ್ಲ ಪ್ರಾಕ್ಟೀಸ್ ಮಾಡಿದರೆ ತುಂಬ ಸುಲಭವಾಗಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ಇಂಗ್ಲೀಷ್ ಈಸಿಯಾಗಿ ಓದಲಿಕ್ಕೆ ಬರಲಿಕ್ಕೆ ಸಾಧ್ಯವಾಗುತ್ತದೆ. ಇದರಲ್ಲಿ ಹಿಂದಿನ ಕ್ಲಾಸುಗಳೆಲ್ಲ ಹೋಗಿ ಅದು ಸಹ ಪ್ರಾಕ್ಟೀಸ್ ಮಾಡಿ. ಓಕೆ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದರೆ ಇನ್ನು ಮುಂದೆ ಬೇರೆ ವಿಡಿಯೋಸ್ ಇಡುವಾಗ ನಿಮಗೆ ಅದು ಬೇಗ ಸಿಕ್ಕಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಧನ್ಯವಾದಗಳು.